ಈಗ ನೋಡ್ರಿ ಫ್ರೆಂಡ್ಸ್, ನಾನು ಮಧ್ಯಾಹ್ನದಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಮಧ್ಯಾಹ್ನ ಅಂದ್ರೆ 4 ಗಂಟೆ ಆಗೈತ್ರಿ. ಈಗ ಸ್ವೀಟ್ ರೆಸಿಪಿ ಮಾಡೋಣ್ರಿ. ಸ್ವೀಟ್ ರೆಸಿಪಿ ಏನು ಮಾಡೋಣ ಅಂತ ಅಂದ್ರೆ ಮೈಸೂರು ಪಾಕ್ ರೀ. ಮೈಸೂರು ಪಾಕ್ ಮಾಡ್ತೀನಿ ರೀ. ಮೈಸೂರು ಪಾಕ್ ಮಾಡೋಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ಗಳನ್ನು ನಿಮಗೆ ತೋರಿಸ್ತೀನಿ ರೀ. ನೋಡಿರಿ, ಈ ವಾಟೆಲೆ ರೀ 2 ಕಪ್ ಸಕ್ಕರೆ ತೊಗೊಂಡಿನಿ ರೀ ನಾನು ಪಾಕ್ ಮಾಡಾಕ್ರಿ ಇದನ್ನು. ಆಮೇಲೆ 1 ವಾಟ್ಗಾರಿ ನೀರು ರೀ ಪಾಕಿಗೆ ರೀ. ಇದು 2 ವಾಟ್ಕ ತುಪ್ಪ ನೋಡ್ರಿ. ಇದು ಕಾಸ್ಕೊಂಡಿನಿ ರೀ ತುಪ್ಪ ರೀ. ಆಮೇಲೆ 2 ವಾಟ್ಕ ಇದು ಕಡ್ಲಿ ಹಿಟ್ಟು ಐತ್ರಿ. ಅದು ಕಡ್ಲಿ ಹಿಟ್ಟು ಐತ್ರಿ 2 ವಾಟ್ಕ. ಅದನ್ನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ರಿ. ಈಗ ಅದನ್ನು ಹ್ಯಾಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ, ಫಸ್ಟ್ ರೀ ಕಡ್ಲಿ ಹಿಟ್ಟು ಸ್ವಲ್ಪ ಸಿಮ್ ಮಾಡ್ಕೊಂಡು ಹುರ್ಕೋಬೇಕು ನೋಡ್ರಿ. ಹಿಂಗೆ ಸ್ವಲ್ಪ ರೀ ಏಕ್ದಮ್ ಸ್ವಲ್ಪ ಸ್ಮೆಲ್ ಬರೋಂಗೆ ಹುರ್ಕೋಬೇಕ್ರಿ. ಗ್ಯಾಸ್ ಸಿಮ್ ಇಟ್ಕೊಂಡು ಈ ಥರ ಹುರ್ಕೋಬೇಕು ನೋಡ್ರಿ. ಅಂದ್ರೆ ಹಸಿ ವಾಸನೆ ಹೋಗ್ಬೇಕ್ರಿ ಇದ್ರಂದ. ಅದಕ್ಕೆ ರೀ ಒಂದು ಸ್ವಲ್ಪ ಅದು ಹ್ಯಾಂಗೆ ಹುರಿತೈತೆ ನೋಡ್ರಿ ಹಿಟ್ಟು, ಹಂಗೆ ಕಲರ್ ಚೇಂಜ್ ಆಕೈತ್ರಿ. ಇದು ಈ ಥರ ಹುರ್ಕೋಬೇಕ್ರಿ. ಈ ಥರ ಹುರ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ನಾನು ಕಡ್ಲಿ ಹಿಟ್ಟು ಹುರ್ಕೊಂಡಿನಿ ರೀ. ಸ್ವಲ್ಪ ಹುರ್ಕೊಂಡು ಸ್ಮೆಲ್ ಬರೋದೈತ್ರಿ. ಆ ಥರ ಹುರ್ಕೋಬೇಕ್ರಿ. ಹುರ್ಕೊಂಡು ಈಗ ಸಕ್ರೆ ಪಾಕ್ ಮಾಡ್ಕೊಂಡ್ರಿ. ಸಕ್ರೆ ಪಾಕ್ ಮಾಡ್ಕೊಳಕ್ಕೆ ರೀ 2 ವಾಟ್ಕ ಸಕ್ರೆ ತೊಗೊಂಡಿನಿ ರೀ. ಇದ್ರೊಳಗೆ ಹಾಕೊಂಡ್ರಿ. ಒಂದು ವಾಟ್ಗಾರಿ ನೀರು ಹಾಕೊಂಡ್ರಿ. ಇದನ್ನು ಹಿಂಗೆ ಕೈ ಆಡಿಸ್ಬೇಕು ರೀ. ಈ ಥರ ಹಿಂಗೆ ಕೈ ಆಡಿಸ್ಬೇಕ್ರಿ. ಸಕ್ಕರೆ ಎಲ್ಲ ಕರಗ್ತೈತ್ರಿ. ಒಂದು ಎಳೆ ಬರೋ ಥರ ಸಕ್ಕರೆ ಪಾಕ್ ಮಾಡ್ಕೋಬೇಕ್ರಿ. ಇದು ಅನ್ಕ ಕರಗ್ಲಿ ರೀ. ಈಗ ನೋಡ್ರಿ, ಇದು 1 ವಾಟ್ಕ ಎಣ್ಣೆ ಹಾಕ್ಬೇಕ್ರಿ. ಇದ್ರಾಗ ಎಣ್ಣೆ ಹಾಕಿ ಇದು ಮಿಕ್ಸ್ ಮಾಡ್ಬೇಕ್ರಿ. ಸಾಫ್ಟ್ ಹಾಕತ್ರಿ ಇದರಲ್ಲಿ. ಇದು ಮಿಕ್ಸ್ ಮಾಡ್ಬೇಕ್ರಿ ಈ ಥರ. ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಇದು ನೋಡ್ರಿ, ಗಂಟು ಆಗ್ಲಾರ್ದಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ರೀ. ನೋಡ್ರಿ ಈ ಥರ ರೀ. ಈ ಥರ ಆಗ್ಬೇಕ್ರಿ. ಈಗ
ಈಗ ನೋಡ್ರಿ ಬಿಸಿನ ಈಗ ನೋಡ್ರಿ ಈ ಕಡೆ ಈ ಥರ ರೀ ಇದು ಸಕ್ರೆ ಪಾಕ ಮಾಡ್ಕೋಬೇಕ್ರಿ. ಈಗ ಸಕ್ರೆ ಕರಗ್ಲಾತೈತೆ ನೋಡ್ರಿ ನಮ್ಮದು. ನೋಡ್ರಿ ಸಕ್ರೆ ಕರಗ್ಲಾತೈತ್ರಿ. ಒಂದು ಸ್ವಲ್ಪ ಗ್ಯಾಸ್ ಈ ಥರ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಎಳೆ ಪಾಕ ಆಗ್ಬೇಕ್ರಿ. ಇದು ಒಂದು ಎಳೆ ಬರ್ಬೇಕ್ರಿ. ಇಲ್ಲಿ ನೋಡ್ರಿ ನಮ್ಮ ಸಣ್ಣ ಸಸಿ ಅದಾಳ್ರಿ. ಈಕಿ ಅಡುಗೆ ಮಾಡೋದು ಅಂದ್ರೆ ಭಾಳ ಇಷ್ಟ ನೋಡ್ರಿ. ನಾವೇನ್ರೆ ಈ ಥರ ರೆಸಿಪಿ ಅದು ಏನರೆ ಮಾಡ್ಬೇಕಾದ್ರೆ ಈಕಿ ಕೈಯಾಗ ಬರ್ತಾಳೆ ನೋಡ್ರಿ. ಅಡುಗೆ ಮಾಡೋದಂದ್ರೆ ಭಾಳ ಇಷ್ಟ ಅದಕ್ಕೆ. ಎಷ್ಟನೇತೆ ಇದೀವ ನೀ? ಈ ಸರ್ತಿ 3ನೇತೆ ಇದಾವೆ ನೋಡ್ರಿ. ಈಗ ಪಾಕ ಹೆಂಗೆ ಇರ್ತದೆ ನೋಡೋಣ್ರಿ. ಇನ್ನು ಸಕ್ಕರೆ ಕರಗಿಲ್ರಿ. ಈಗ ಕರಗ್ಲಾತೈತ್ರಿ. ಇದು ಪಾಕ ಆಗ್ಬೇಕ್ರಿ. ಪಾಕಾಗನ ನಿಮಗೆ ತೋರಿಸ್ತೇನೆ ರೀ. ಈಗ ನೋಡ್ರಿ ಫ್ರೆಂಡ್ಸ, ಪಾಕ ಬಂದೈತೆ ನೋಡ್ರಿ ನಾವು. ಈಗ ನೋಡ್ರಿ ಹಿಂಗೆ ಒಂದು ಎಳೆ ಬರ್ಲಾತೈತೆ ನೋಡ್ರಿ ಪಾಕ ರೀ. ಈಗ ನೋಡ್ರಿ ಈ ಥರ ರೀ. ನೋಡ್ರಿ ಈ ಥರ ಬರ್ಲಾತೈತೆ ರೀ. ಇದು ಈಗ ಆ್ಯಡ್ ಮಾಡ್ಕೊಂಡ್ರಿ ನಾವು. ಕಾಡ್ತಿ ಹೊಸದು ಹರ್ತಿಕ ಈಗ ಇದ್ರಾಗ ಹಾಕೋಣ ನೋಡ್ರಿ. ಇದನ್ನು ನೋಡ್ತಾರೆ ಓರ ಬಿಸ್ತೇವೆ. ನೋಡ್ರಿ ಈ ಥರ ನಾನು ಅದನ್ನು ಹೇಳ್ಬೇಕು. ಈ ಥರ ಅಳಗಾಡ್ಸ್ಬೇಕ್ರಿ. ಥೋಡ ನಾವು ತುಪ್ಪ ಹಂಗೆ ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ಅದನ್ನು ಈ ಥರ ಹಂಗೆ ಅಳಗಾಡಿಸ್ಬೇಕ್ರಿ. ಇದನ್ನು ಎಲ್ಲ ಈ ಥರ ಆಗ್ಬೇಕ್ರಿ. ಇದು ಗಾನ ಪರ್ಪಸ್ ಈ ಥರ ನೋಡಿ ಸ್ಟ್ರಕ್ಚರ ಹಿಂಗೆ ಆಗ್ಬೇಕ್ರಿ. ಅದು ಈ ಥರ ಕುದಿಬೇಕ್ರಿ ನೋಡಿ ಫ್ರೆಂಡ್ಸ್. ಈ ಥರ ಆಗ್ಬೇಕು ನೋಡ್ರಿ. ನೋಡ್ರಿ ಮತ್ತು ನಾನು ತುಪ್ಪ ಆ್ಯಡ್ ಮಾಡ್ಕೊಳತ್ತೀನಿ ರೀ.
ಈ ಥರ ಎಲ್ಲ ಕುದಿಬೇಕು ಫ್ರೆಂಡ್ಸ್. ಒಟ್ಟು ಗಂಟೆ ಆಗಬಾರ್ದು ನೋಡ್ರಿ ಇದು. ನೋಡ್ರಿ ಈ ಥರ ಆಗ್ಬೇಕ್ರಿ. ನೋಡ್ರಿ ಅದನ್ನಷ್ಟೇ ಹಾಕ್ಕೊಳತ್ತೀನಿ ರೀ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳಕ್ರಿ. ಈಗ ತೂಕ ಆಗ್ಯದ. ಈಗ ಆಯ್ತು ರೀ ಸಗಳೆಲ್ಲ ಲಾವತಿ ತೂಕ बताल पाहिजे. ಈಗ ನೋಡ್ರಿ ಇದನ್ನು ತಳ ಬಿಡ್ಲಾತೈತ್ರಿ ಬಾಂಡೇವ್ರಿ. ಇದನ್ನು ಈಗ ಒಂದು ತಾಟ್ರೆ ಇಲ್ಲಿಕ್ಕೆ ಏನ್ರಿ ನಿಮ್ಗೆ ಹೆಂಗೆ ಅನುಕೂಲ ಆಕತ್ರಿ ಬೊಗಣ್ಯಾಗ್ರೆ ತುಪ್ಪ ಹಚ್ಕೋಬೇಕ್ರಿ. ತುಪ್ಪ ಸವರಿ ಇದನ್ನು ಅದ್ರೊಳಗೆ ಸುರಿದ್ರಿ. ಈಗ ನೋಡ್ರಿ ಈ ಥರ ಆಗೈತ್ರಿ. ಇದು ತಳ ಬಿಡ್ಲಾತೈತ್ರಿ. ಒಟ್ಟ ಗಂಟಾಗಿಲ್ಲ ಏನೂ ಆಗಿಲ್ಲ ನೋಡ್ರಿ. ಈ ಥರ ಆಗ್ಬೇಕ್ರಿ ಇದು ಚಾಕ್ಲೇಟ್ ಗತ್ಲೆ ನೋಡ್ರಿ. ಇಲ್ಲಿ ಈಗ ಭಾಳ ಕುದಿಸ್ಕೊಳ್ಳೋದು ಬ್ಯಾಡ್ರಿ. ಈ ಥರ ಆಗೈತಿ. ಅದ್ರೊಳಗೆ ಹಾಕ್ಕೊಂಡ್ರಿ. ಇಲ್ಲಿ ನೋಡ್ರಿ ನಾನು ಒಂದು ತಾಟಿಗೆ ರೀ ತುಪ್ಪ ಸವರ್ಸ್ಕೊಂಡಿನಿ ರೀ. ಈಗ ಇದ್ರೊಳಗೆ ಹಾಕ್ತೀನಿ ರೀ ಅದನ್ನು. ಈಗ ನೋಡ್ರಿ ನಾನು ಇದು ಹಾಕ್ತೇನೆ ರೀ ಅದ್ರಾಗ. ನೋಡ್ರಿ ಈ ಥರ ಹಾಕ್ಕೊಂಡೇನಿ ರೀ ನಾನು. ಇದು ಪೂರ್ತಿ ತಣ್ಣಗಾದ ಮ್ಯಾಗ ರೀ ಆವಾಗ ಕಟ್ ಮಾಡ್ಕೊಂಡ್ರಿ. ಈ ಥರ ನೋಡ್ರಿ. ಆಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ರೀ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ, ನಮ್ಮ ಮೈಸೂರು ಪಾಕ ಈ ಥರ ಆಗ್ಯಾವ ನೋಡ್ರಿ. ಸ್ವಲ್ಪ ತಣ್ಣಗಾಗಿ ಬಿಟ್ಟಿದ್ದೀವಿ ರೀ. ಈ ಥರ ಆಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಸಾಫ್ಟಿ ಮತ್ತು ಗರಿ ಗರಿಯಾಗಿ ಬಂದಾವ ನೋಡ್ರಿ ಮೈಸೂರು ಪಾಕ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ಮತ್ತು ಈಗ ಒಂದು ಸ್ವಲ್ಪ ತಿಂದು ನೋಡ್ತಾರೆ ನೋಡ್ರಿ. ಯಾರು ನೋಡ್ತಿರುವ? ಈಗ ನೋಡ್ರಿ ಹೆಂಗೈತೆ ಹೇಳ್ಬೇಕಾ? ಚಲೋ ಅರೆ ಚಲೋ ಅನ್ಬೇಕು, ಇಲ್ಲಿಕಂದ್ರೆ ಇಲ್ಲ ಅನ್ಬೇಕು. ಹೆಂಗೈತೆ ಹೇಳ್ರಿ? ಮಸ್ತ್ ಆಗೈತೆ ನೋಡ್ರಿ ರೆಸಿಪಿ ಇವತ್ತು ನಮ್ಮದು. ಹೆಂಗೆ ಅನ್ನಿಸ್ತಂತ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ನಿಮ್ಮ ಮನೆಯಲ್ಲಿ ಮೈಸೂರು ಪಾಕ್ ಮಾಡ್ತೀರಿ. ಥ್ಯಾಂಕ್ ಯು.